ನಮಸ್ಕಾರ ಸ್ನೇಹಿತರೆ, ನ್ಯಾಷನಲ್ ಟಿವಿ ಅರ್ಪಿಸುವ ಬಿಗ್ ಬಾಸ್ ಅಪ್ಡೇಟ್ಗೆ ಸ್ವಾಗತ. ನಾನು ಸುಜಯ್ ರಾಜ್. ಸ್ನೇಹಿತರೆ, ಇವತ್ತು ಬೆಳಗ್ಗೆ ಬಿಗ್ ಬಾಸ್ ಅಪ್ಡೇಟ್ ಕೊಡುವಾಗ ಇವತ್ತಿನ ಕಿಚ್ಚನ ಪಂಚಾಯಿತಿಯಲ್ಲಿ ಕ್ಲಾಸ್ ತಗೊಂಡು ಯಾರಿಗಾದ್ರೂ ಬೈಯೋದಕ್ಕೆ ಏನೂ ವಿಷಯನೇ ಇಲ್ವಲ್ಲ, ಈ ವಾರ ಇಡೀ ಫ್ಯಾಮಿಲಿ ರೌಂಡ್ ಆಗಿತ್ತಲ್ವಾ, ಇನ್ನೇನಿರುತ್ತೆ ಇವತ್ತು ಅಂತ ನಾನೊಂದು ಮಾತು ಹೇಳಿದ್ದೆ. ಆದರೆ ಎಲ್ಲಾದರೂ ಒಂದು ಕಡೆ ಕಂಟೆಸ್ಟೆಂಟ್ಸ್ ಯಾವ ರೀತಿ ಎಡವಿರ್ತಾರೆ ಅನ್ನೋದನ್ನು ಕಿಚ್ಚ ಸುದೀಪ್ ಬಹಳ ಚೆನ್ನಾಗಿ ಅಬ್ಸರ್ವ್ ಮಾಡಿರ್ತಾರೆ. ಈಗಾಗಲೇ 2 ಪ್ರೋಮೋ ರಿಲೀಸ್ ಆಗಿದೆ. ಒಂದರಲ್ಲಿ ಕಿಚ್ಚ ಸುದೀಪ್ ಅವರು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ, ಅಂದರೆ ಮನೆಯವರು ಕೊಟ್ಟಂತಹ ಸಜೆಷನ್ಸ್ಗಳನ್ನು ಯಾರು ಎಷ್ಟು ಚೆನ್ನಾಗಿ ಫಾಲೋ ಮಾಡ್ತಾ ಇದ್ದಾರೆ, ಹಾಗೆಯೇ ಯಾರೆಲ್ಲ ಎಚ್ಚೆತ್ಕೊಂಡಿದ್ದಾರೆ, ಹಾಗೆಯೇ ಯಾರು ಅದನ್ನು ಸಿಂಪಲ್ ಆಗಿ ಬಿಟ್ಟು ಹಾಕಿದ್ದಾರೆ ಅನ್ನುವಂತಹ ಮಾತುಗಳನ್ನು ಆಡ್ತಾರೆ. ಇನ್ಫ್ಯಾಕ್ಟ್ ಮಂಜು ಅವರಾಗಿರಬಹುದು ಅಥವಾ ಗೌತಮಿ ಅವ್ರಿಗಾಗಿರಬಹುದು, ಅವರ ಗಂಡ, ಹಾಗೆಯೇ ಮಂಜು ಅವ್ರ ತಂಗಿ, ಮತ್ತು ಎಲ್ರಿಗೂ ಕೂಡ ಭವ್ಯ ಅವರ ಅಮ್ಮ, ತ್ರಿವಿಕ್ರಮ್ ಅವರ ತಾಯಿ, ಸಾಕಷ್ಟು ಜನ ಒಳ್ಳೊಳ್ಳೆ ಸಜೆಷನ್ಸ್ಗಳನ್ನು ನೇರವಾಗಿ ಕೊಟ್ಟಿದ್ದಾರೆ. ಇನ್ಫ್ಯಾಕ್ಟ್ ಮೋಕ್ಷಿತ ಅವರ ತಾಯಿ ಕೂಡ ಗೌತಮಿ ಮತ್ತು ಮಂಜು ಅವರ ವಿಷಯವನ್ನು ಬಿಟ್ಟಾಕು ಅಂತ ಕೂಡ ಹೇಳಿಬಿಟ್ಟಿದ್ರು. ಸೊ ಯಾರ್ಯಾರು ಅದನ್ನು ತುಂಬ ಚೆನ್ನಾಗಿ ಫಾಲೋ ಮಾಡ್ಕೊಂಡು ಹೋಗ್ತಾರೆ, ಮುಂದಿನ ವಾರಗಳಲ್ಲಿ ಆಟವನ್ನು ಚೆನ್ನಾಗಿ ಆಡಲಿಕ್ಕೆ ಆ ಒಂದು ಸಜೆಷನ್ಸ್ಗಳನ್ನು ಎಷ್ಟರ ಮಟ್ಟಿಗೆ ಅವರು ತಮ್ಮ ಆಟದಲ್ಲಿ ಬಳಸ್ಕೊಳ್ತಾರೆ ಅನ್ನೋದ್ರ ಬಗ್ಗೆ ಸುದೀಪ್ ಬಹುಶಃ ಇವತ್ತು ಮಾತಾಡ್ತಾರೆ. ಅದ್ರ ಜೊತೆಗೆ ಗ್ರಾಸರಿ ಟಾಸ್ಕ್ ಆಗಿತ್ತು ಸ್ನೇಹಿತರೆ, ಈ ವಾರ ಫ್ಯಾಮಿಲಿ ರೌಂಡ್ ಹೌದು, ಬಟ್ ಮಂಡೇ ಎಪಿಸೋಡಲ್ಲಿ ಗ್ರಾಸರಿ ಟಾಸ್ಕ್ ಆಗಿತ್ತು ಗೊತ್ತಾ. ಆ ಟಾಸ್ಕಲ್ಲಿ ರಜತ್, ತ್ರಿವಿಕ್ರಮ್ ಮತ್ತು ಭವ್ಯ ಅವರನ್ನು ಬಿಟ್ಟು ಬೇರೆ ಉಳಿದಂತಹ 6 ಜನ ಮಾತ್ರ ಈ ಗ್ರಾಸರಿ ಟಾಸ್ಕನ್ನು ಆಡಿದರು. ಇದೊಂದು ರೀತಿ ಹೇಗಿತ್ತು ಗೊತ್ತಾ, ರಜತ್, ತ್ರಿವಿಕ್ರಮ್ ಮತ್ತು ಭವ್ಯ ಅವರು ಆಲ್ರೆಡಿ ಟಾಸ್ಕ್ಗಳಲ್ಲಿ ಸಿಕ್ಕಾಬಟ್ಟೆ ಪ್ರೂವ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಹಾಗಾಗಿ ಈ ವಾರ ಬೇರೆಯವ್ರು ಆಡಲಿ ಅನ್ನೋ ಹಾಗೆ ಇವ್ರು 3 ಜನ ಬೇರೆಯವ್ರಿಗೆ ಬಿಟ್ಕೊಟ್ಟಾಗಿತ್ತು. ಅಫ್ಕೋರ್ಸ್ ಮಂಜು ಅವರು ಬಿಟ್ಕೊಟ್ಟಿರಲಿಲ್ಲ, ನಾನು ಆಡ್ತೀನಿ ಅಂತಂದರು. ಬಟ್ ಬೇರೆಯವರು ಈ 3 ಜನ ಏನಿದಾರಲ್ಲ, ಭವ್ಯ ಮತ್ತು ರಜತ್ ಮತ್ತು ತ್ರಿವಿಕ್ರಮ್ ಬಿಟ್ಕೊಡುವಾಗ ಪರವಾಗಿಲ್ಲ, ನಾವೆಲ್ಲ ಮಾಡಿದ್ದೀವಿ ಇಲ್ಲಿ ತನಕ, ಟಾಸ್ಕ್ ಎಲ್ಲ ಆಡಿ ಮತ್ತು ಗ್ರಾಸರಿ ಟಾಸ್ಕ್ನು ನಾವೇ ವಿನ್ ಮಾಡಿಸಿ ಮನೆಗೆಲ್ಲ ಊಟ ಹಾಕಿದ್ದೀವಿ ಅನ್ನೋ ರೀತಿ ಧೋರಣೆ. ಕರ್ಣನ್ ಪಟ್ಟು ಸೆಂಟರ್ ಹರಿದ ಹಳೆ ರೇಷ್ಮೆ ಜರಿ ಸೀರೆಗಳಿದ್ರೆ ಬಿಸಾಕಬೇಡಿ, ಇವರಿಗೆ ಕೊಟ್ರೆ ಸ್ಪಾಟ್ ಅಲ್ಲೇ ಕೈ ತುಂಬಾ ದುಡ್ಡು. ಇನ್ನು ಡೀಟೇಲ್ಸ್ ಬೇಕು ಅಂದ್ರೆ 6380413916 ಈ ನಂಬರ್ಗೆ ಕಾಲ್ ಮಾಡಿ. ಇತ್ತು ಆ ಧೋರಣೆ ಇದ್ದಿದ್ದು ಆ್ಯಕ್ಚುಲಿ ತ್ರಿವಿಕ್ರಮ್ ಅವ್ರಿಗೆ. ಅದನ್ನು ಬಾಯಲ್ಲಿ ಹೇಳಿದಾರೆ ಅವರು, ಅದನ್ನು ತಮಾಷೆಗೆ ಹೇಳಿದ್ರ ಅಥವಾ ಸುಮ್ಮನೆ ಹೇಳಿದ್ರ ಗೊತ್ತಿಲ್ವಾ. ಆದರೆ ರಜತ್ ಮತ್ತು ಭವ್ಯ ಮತ್ತು ತ್ರಿವಿಕ್ರಮ್ ಅವ್ರಿಗೆ ನಾವು ತುಂಬ ಸ್ಟ್ರಾಂಗ್ ಇದ್ದೀವಿ ಟಾಸ್ಕ್ ವಿಷಯ ಅಂತ ಬಂದರೆ, ಹಾಗಾಗಿ ಬೇರೆಯವ್ರಿಗೆ ಬಿಟ್ಕೊಡೋಣ ಅನ್ನುವಂತಹ ಧೋರಣೆ ಮತ್ತು ಮನಸ್ಥಿತಿ ಇದ್ದಿದ್ದಂತೂ ಸ್ಪಷ್ಟವಾಗಿ ಗೊತ್ತಾಗ್ತಾ ಇತ್ತು ಮಂಡೇ. ಆ ವಿಷಯನ ಇವತ್ತು ಸುದೀಪ್ ಅವರು ಎತ್ಕೊಂಡಿದ್ದಾರೆ. ಪ್ರಮುಖವಾಗಿ ತ್ರಿವಿಕ್ರಮ್ ಅವರು ಒಂದು ವಿಷಯ ಹೇಳಿರ್ತಾರೆ, ಏನಂತ, ಅದು ಯಾರಿಗೆ ಹೇಳಿರ್ತಾರೆ, ನಮ್ಮ ಧನರಾಜ್ ಮತ್ತು ಹನುಮಂತ್ ಅವ್ರಿಗೆ ಹೇಳಿರ್ತಾರೆ, ನೋಡ್ರಪ್ಪ ಇಲ್ಲಿ ತನಕ ನಾವು ಟಾಸ್ಕ್ ಎಲ್ಲ ಆಡಿ ಗ್ರಾಸರಿ ಎಲ್ಲ ವಿನ್ ಮಾಡಿಸ್ಕೊಟ್ಟು ನಾವು ಊಟ ಹಾಕಿದ್ದೀವಿ, ನೀವು ಚೆನ್ನಾಗಿ ಆಡ್ರಪ್ಪ, ಮನೆ ನಮಗೆಲ್ಲ ಊಟ ಹಾಕಿ ಇವತ್ತು ಅಂತ ಹೇಳಿರ್ತಾರೆ. ಅಫ್ಕೋರ್ಸ್ ತ್ರಿವಿಕ್ರಮ್ ಅವರು ಅದನ್ನು ಸೀರಿಯಸ್ ಆಗಿ ಹೇಳಿದ್ರ ಅಥವಾ ತಮಾಷೆಯಾಗಿ ಹೇಳಿದ್ರ ಗೊತ್ತಿಲ್ಲ. ಬಟ್ ಆದರೆ ಅವ್ರು ವಾದ ಮಾಡ್ತಿರೋದೇನು ಅಂತಂದರೆ ಪ್ರೋಮೋದಲ್ಲಿ, ನಾನು ಅದರ ಸ್ಟೇಟ್ಮೆಂಟೇ ಕೊಟ್ಟಿಲ್ಲ ಅಂತ. ಇನ್ಫ್ಯಾಕ್ಟ್ ಮಂಜು ಅವ್ರ ಹತ್ರ ಧನರಾಜ್ ಅವರು ಮತ್ತು ಹನುಮಂತ ಅವರು ಇದನ್ನು ಡಿಸ್ಕಸ್ ಮಾಡಿರ್ತಾರೆ ತ್ರಿವಿಕ್ರಮ್ ಅವರು ಈ ವಿಷಯ ಹೇಳಿದಾಗ. ಆಗ ಮಂಜು ಅವರು ಕೂಡ ಸ್ವಲ್ಪ ಚುರುಕಾಗಿರ್ತಾರೆ, ಏನೋ ಆ ಥರ ಅನ್ನ ತ್ರಿವಿಕ್ರಮ್ ಅಂತ. ಅದನ್ನು ಇವಾಗ ಕಿಚ್ಚನ ಪಂಚಾಯಿತಿಯಲ್ಲಿ ಆ ವಿಷಯ ತೆಗೆದಿದ್ದಾರೆ. ಬಟ್ ಆದರೆ ಹನುಮಂತ ಅವ್ರಿಗೆ ತ್ರಿವಿಕ್ರಮ್ ಹೇಳ್ತಿರೋದು, ನಾನು ಆ ಥರದ ಸ್ಟೇಟ್ಮೆಂಟೇ ಕೊಟ್ಟಿಲ್ಲ ಅಂತ. ತ್ರಿವಿಕ್ರಮ್ ಅವ್ರ ಮೈಂಡಲ್ಲಿ ಆ ಥರ ಒಂದು ಪೂರ್ವಗ್ರಹ ಪೀಡಿತ ಮನಸ್ಥಿತಿ ಇಲ್ಲದೆ ಇರಬಹುದು, ನಾವೇನೋ ಗೆದ್ಕೊಟ್ಟಿದ್ದೀವಿ, ಊಟ ಹಾಕಿದ್ದೀವಿ ಅಂತ. ಬಟ್ ಸ್ಟಿಲ್ ಆ ಒಂದು ಸ್ಟೇಟ್ಮೆಂಟ್ನ ಅವರು ಕೊಟ್ಟಿದ್ದಾರೆ. ಬಟ್ ಈಗ ನಾನು ಸ್ಟೇಟ್ಮೆಂಟೇ ಕೊಟ್ಟಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅದನ್ನು ಅವರು ಸುಮ್ಮನೆ ಹಾಗೆ ಸಹ ಹೇಳಿರಬಹುದು, ಚೆನ್ನಾಗಿ ಆಡಲಿ ಅನ್ನೋ ರೀತಿಯಲ್ಲಿ ಒಂದು ಹುರಿದುಂಬಿಸುವಂತಹ ನಿಟ್ಟಿನಲ್ಲಿ ಹೇಳಿರಬಹುದು ಧನರಾಜ್ ಮತ್ತು ಹನುಮಂತಿಗೆ. ಬಟ್ ಆ ಥರ ಸ್ಟೇಟ್ಮೆಂಟೇ ಬರಬಾರ್ದು ಫಸ್ಟ್ ಆಫ್ ಆಲ್, ಬಿಕಾಸ್ ಗ್ರಾಸರಿ ಅನ್ನುವಂಥದ್ದು ಬರ್ತಾ ಇರೋದು ಬಿಗ್ ಬಾಸ್ ಕಡೆಯಿಂದ. ತ್ರಿವಿಕ್ರಮ್ ಅವರು ಆಟ ಆಡ್ತಾ ಇದ್ದಾರೆ, ಅಫ್ಕೋರ್ಸ್ ಟಾಸ್ಕಲ್ಲಿ ತುಂಬ ಚೆನ್ನಾಗಿದ್ದಾರೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಹಾಗಂತ ಆ ರೀತಿ ಸ್ಟೇಟ್ಮೆಂಟ್ ಕೊಡೋದು ತಪ್ಪೇನೆ. ಬಟ್ ಕಿಚ್ಚ ಸುದೀಪ್ ಅವರು ಆ ವಿಷಯವನ್ನು ಇವತ್ತು ಟಚ್ ಮಾಡುವಂತಹ ನಿಟ್ಟಿನಲ್ಲಿ ಮಾತಾಡಿದ್ದಾರೆ. ಸೊ ಎಲ್ಲೋ ಒಂದು ಕಡೆ ಆ ವಿಷಯ ಬಂದಿದೆ. ಬಟ್ ಆ ವಿಷಯ ಪಾಪಪ್ ಆದಾಗ ಹನುಮಂತ ಅವರಿಗೆ ತ್ರಿವಿಕ್ರಮ್ ಅವರು ನಾನು ಆ ವಿಷಯನೇ ಮಾತಾಡಿಲ್ಲ, ಆ ಸ್ಟೇಟ್ಮೆಂಟೇ ಕೊಟ್ಟಿಲ್ಲ ಅಂತ ಹೇಳಿದ್ದಾರೆ. ಸೊ ಹೇಳ್ತಾ ಇರೋದು ಸುಳ್ಳು. ಬಟ್ ಇಲ್ಲಿ ಮಾತಿನ ಚಕಮಕಿ ಮುಂದುವರಿತಾ ಕಿಚ್ಚನ ತಾಳ್ಮೆಗೂ ಕೂಡ ಒಂದು ಲಿಮಿಟ್ ಇರುತ್ತಲ್ವ, ಅವರ ತಾಳ್ಮೆ ತಪ್ಪಿದೆ. ಸೊ ಅದರಿಂದ ಅವರು ಶೋಯಿಂದ ಆಗಲೇ ಹೊರ ನಡೆದಿದ್ದಾರೆ ಎಪಿಸೋಡ್ ಮಧ್ಯದಲ್ಲೇ. ಬಟ್ ನೋಡಬೇಕು, ವಾಪಸ್ ಬರಬಹುದು, ಸಾರಿ ಎಲ್ಲ ಕೇಳ್ಕೊಂಡಾಗ. ಬಟ್ ಸಖತ ಕ್ಲಾಸ್ ತಗೊಳ್ಳೋದಂತೂ ಪಕ್ಕನೇ. ಇವತ್ತು ಕ್ಲಾಸೇ ತಗೊಳ್ಳಲ್ಲ ಅಂತ ಅಂದ್ಕೊಂಡಿದ್ವಿ, ಕ್ಲಾಸ್ ತಗೊಳ್ಳೋದಕ್ಕೆ ಸಾಕಷ್ಟು ವಿಷಯಗಳು ಬರೀ ಒಂದೇ ಎಪಿಸೋಡಲ್ಲಿ, ಅಂದರೆ ಮಂಡೇ ಎಪಿಸೋಡಲ್ಲೇ ಸಿಕ್ಕಿದೆ. ಆ್ಯಂಡ್ ಮನೆಯವರು ಏನೆಲ್ಲ ಮಾತಾಡಿದ್ರು, ಅದನ್ನು ಸಜೆಷನ್ಸ್ಗಳನ್ನು ಯಾರೆಲ್ಲ ಚೆನ್ನಾಗಿ ತಗೊಂಡಿದ್ದಾರೆ, ಯಾರು ತಗೊಂಡಿಲ್ಲ, ಅದನ್ನು ಕೂಡ ಸುದೀಪ್ ಅವರು ಡೀಲ್ ಮಾಡ್ತಾರೆ ಇವತ್ತು. ಬಟ್ ಇವಾಗ ಸದ್ಯಕ್ಕೆ ಅವರು ಕೋಪಗೊಂಡು, ಅಫ್ಕೋರ್ಸ್ ಅವರ ತಾಳ್ಮೆಯನ್ನು ಮೆಚ್ಚಲೇಬೇಕು, ಸಾಕಷ್ಟು ಹವರ್ಸ್ ಟುಗೆದರ್ ಅವ್ರು ನಿಂತಿರ್ತಾರೆ. ಆ ಸಮಯದಲ್ಲಿ ತ್ರಿವಿಕ್ರಮ್ ಮತ್ತು ಹನುಮಂತ್ ಅವರು ಆ ರೀತಿ ಮಾತಿನ ಚಕಮಕಿಯಲ್ಲಿ ತೊಡಗಿಕೊಂಡಿರುವಂಥದ್ದು ಆ್ಯಕ್ಚುಲಿ ಅವರಿಗೆ ಕೋಪ ತರಿಸಿದೆ. ಆ್ಯಂಡ್ ಅಫ್ಕೋರ್ಸ್ ತ್ರಿವಿಕ್ರಮ್ ಅವರು ನಾನು ಸ್ಟೇಟ್ಮೆಂಟ್ ಹೇಳಿದ್ದೆ, ಬಟ್ ಬೇರೆ ರೀತಿ ಆ ರೀತಿ ಏನೂ ಅಲ್ಲ, ನನ್ನ ತಲೆಯಲ್ಲಿ ಆ ರೀತಿ ನಾನೇನೋ ಊಟ ಆಗ್ತಿದ್ದೀವಿ, ನಾವು ಸ್ಟ್ರಾಂಗ್ ಅನ್ನೋದಿಲ್ಲ, ಏನಿರಲಿಲ್ಲ.
ಬಟ್ ಅದೊಂದು ಹೇಳಿದೆ ಅಷ್ಟೇ, ಬಟ್ ಆ ಥರ ಮೈಂಡ್ ಸೆಟ್ ಏನೂ ಇರಲಿಲ್ಲ ಅಂತ ಹೇಳಿದ್ರು ಆಗ್ತಿತ್ತು, ಬಟ್ ಆ ಸ್ಟೇಟ್ಮೆಂಟೇ ಹೇಳಿಲ್ಲ ಅಂತ ಹೇಳಿದ್ದಾರೆ. ಹಾಗೆಯೇ ಭವ್ಯ ಅವರು ಆ್ಯಕ್ಚುಲಿ ಬಿಟ್ಕೊಟ್ಟಿದ್ದೇನಂತ ಹನುಮಂತ್ ಅವ್ರಿಗೆ ಗ್ರಾಸರಿ ಟಾಸ್ಕ್ ಎಂಟರ್ಟೈನ್ಮೆಂಟು ಇರಬಹುದು ಅಥವಾ ಬೇರೆ ಬೇರೆ ರೀತಿಯೂ ಇರ್ಬೋದು. ಬರೀ ಟಾಸ್ಕ್ ಅಂತ ಆದರೆ ನಾವು ಆಡ್ತೀವಿ, ಮತ್ತು ಎಂಟರ್ಟೈನ್ಮೆಂಟು ಅಥವಾ ಬೇರೆ ಥರ ಏನಾದರೂ ಬಂದರೆ ನಮಗೆ ಕಷ್ಟ, ಹಾಗಾಗಿ ನೀವು ಆಡಿ ಅಂತ ಬಿಟ್ಕೊಟ್ಟಿದ್ರು ಆ್ಯಕ್ಚುಲಿ. ಆದರೆ ಮನಸ್ಸಲ್ಲಿ ಇದ್ದಿದ್ದೇನೋ ನಾವು ಆಲ್ರೆಡಿ ಪ್ರೂವ್ ಮಾಡಿದ್ದೀವಿ ಅನ್ನೋ ಥರ ಒಂದು ಸ್ವಲ್ಪ ಇತ್ತು ಮೈಂಡಲ್ಲಿ, ಅದು ಒಪ್ಕೊಳ್ಳೇಬೇಕಾಗುತ್ತೆ. ನೀವು ಮಂಡೇ ಎಪಿಸೋಡ್ ನೋಡಿದರೆ ನಿಮಗೆ ಗೊತ್ತಿರುತ್ತೆ. ಸೊ ಅವ್ರಿಗೂ ಕೂಡ ತರಾಟೆಗೆ ತೆಗೆದುಕೊಂಡಿದ್ದಾರೆ ಸುದೀಪ್ ಅವರು. ಹಾಗಾದರೆ ಎಲ್ಲಾದರೂ ಅವ್ರು ಬೆಸ್ಟ್ ಇದ್ದಾರೆ, ಅವರೇ ವಿನ್ ಆಗಲಿ ಬಿಡಿ ಕಪ್ಪು, ನೀವು ಹಂಗಾದ್ರೆ ಬಿಟ್ಕೊಟ್ಟಿದ್ದೀರಲ್ಲ ಡೆಲಿಬ್ರೇಟ್ ಆಗಿ ಅಂತ ಹೇಳಿದ್ದಾರೆ. ಸೊ ಭವ್ಯ ಮತ್ತು ತ್ರಿವಿಕ್ರಮ್ ಅವ್ರಿಗೆ ಕ್ಲಾಸ್ ತಗೊಳ್ಳೋ ಟೈಮ್ ಬಂದಿದೆ. ಜೊತೆಗೆ ತ್ರಿವಿಕ್ರಮ್ ಮತ್ತು ಹನುಮಂತ ಅವರ ಡಿಸ್ಕಷನ್ ಮಧ್ಯೆ ಕಿಚ್ಚ ಹೊರ ನಡೆದಿದ್ದಾರೆ. ಏನಾಗುತ್ತೆ ಅಂತ ನೋಡಬೇಕು ಸ್ನೇಹಿತರೆ ಇವತ್ತಿನ ಕಿಚ್ಚನ ಪಂಚಾಯತಿಲಿ. ನೀವೆಷ್ಟು ಎಕ್ಸೈಟ್ ಆಗಿದ್ದೀರಾ ನೋಡೋದಕ್ಕೆ? ಕಿಚ್ಚ ಯಾರನ್ನು ಕ್ಲಾಸ್ ತಗೋತಾರೆ ಅಂತ ಗೊತ್ತಾಗಿದೆ ಆಲ್ರೆಡಿ. ಅದನ್ನು ಹೊರತುಪಡಿಸಿ ಏನೆಲ್ಲ ಆಗಬಹುದು ಅಂತ ನಿಮ್ಗೆ ಅನಿಸುತ್ತೆ? ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದ.